ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಶಾಸಕರು ವಿದೇಶಕ್ಕೆ ಹೋಗ್ಬಾರ್ದ ಅಂತ ಹೇಳಿದ್ರೆ ಖಂಡಿತ ಹೋಗ್ಬೋದು, ಅದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ 25 ಜನ ಒಗ್ಗಟ್ಟಾಗಿ ವಿದೇಶಿ ಪ್ರವಾಸ ಮಾಡ್ತಾ ಇದ್ದಾರಲ್ಲ, ಇದರ ಹಕ್ಕಿಕತ್ತೇನು, ಅವರ ಅಜೆಂಡಾ ಏನು ಸ್ಟಡಿ ಮಾಡಕ್ಕೆ ಹೋಗ್ತಾ ಇದ್ದಾರೆ? ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ವಿದೇಶದಲ್ಲಿ ಹೋಗ್ಬಿಟ್ಟು ಚರ್ಚೆ ಮಾಡ್ತಾರಾ? ಈ ಎಲ್ಲ ವಿಷಯ ಇವತ್ತು ಕುತೂಹಲವನ್ನು ನಿರ್ಮಾಣ ಮಾಡಿದೆ. ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಪಶುಸಂಗೋಪನಾ ಸಚಿವರು, ಇಲ್ಲ ನಾವು ಯಾವುದೇ ಶಾಸಕರನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆಂದ್ರೆ ನಮ್ಮ ಇಲಾಖೆನಲ್ಲಿ ದುಡ್ಡಿಲ್ಲ ಅಂತ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರು ವೈಯಕ್ತಿಕವಾಗಿ ಹೋಗೋದಕ್ಕೆ ಯಾಕೆ ವಿರೋಧ ಅಂತ. ವೈಯಕ್ತಿಕವಾಗಿ ಹೋಗೋದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ 25 ಜನ 30 ಜನ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಹಿಂದಿರುವಂಥ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ನಮ್ಮೆಲ್ಲರನ್ನು ಕುತೂಹಲ ನಿರ್ಮಾಣ ಮಾಡಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮರೆತು, ಕರ್ನಾಟಕದಲ್ಲಿ ಇವತ್ತು ವಿಪರೀತ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಯಾವುದೇ ಶಾಸಕರಿಗೆ ಅನುದಾನ ಕೊಡ್ತಿಲ್ಲ, ಈ ಥರ ಅನೇಕ ವಿಷಯಗಳು ಬಜೆಟ್ನ ಇಂಥ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಕೂಡ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಲ್ಲಿದೆಯಾ ಅನ್ನುವಂಥದ್ದು ಇವತ್ತು ನಾನು ಮಾಧ್ಯಮದ ಮೂಲಕ ಕೇಳೋದಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ. ಆಪ್ತ ಬಣದ ಶಾಸಕರೇ ಹೋಗ್ತಾ ಇರೋದು ಸರ್, ಸಿದ್ದರಾಮಯ್ಯ ಕೂಡ ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಹೋಗ್ತಾ ಇರೋ ತಪ್ಪೇನಿದೆ ಅಂತ. ಅದೇ ಈಗ ಅಂದ್ರೆ ಕಳಿಸ್ತಾ ಇದ್ದಾರಾ? ಈಗ ಮುಖ್ಯಮಂತ್ರಿಗಳು ಕೇಳುವ ಪ್ರಶ್ನೆಯ ಹಿನ್ನೆಲೆಯನ್ನ ನೋಡಿದ್ರೆ, ಅವ್ರ ವೈಯಕ್ತಿಕ ಖರ್ಚಿನಲ್ಲಿ ಅಥವಾ ಇನ್ಯಾರೋ ಸ್ಪಾನ್ಸರ್ ಮಾಡಿರೋದ್ರಲ್ಲಿ 25 ಜನ 30 ಜನ ಹೋಗ್ತಾರೆ ಅಂತ ಹೇಳಿದ್ರೆ ನೀವೇ ಕಳಿಸ್ತಾ ಇದ್ದೀರಾ? ಶಾಸಕರ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಕಡೆ? ಅಥವಾ DK ಶಿವಕುಮಾರ್ ಅವ್ರ ಸಂಖ್ಯೆ ಎಷ್ಟಾಗಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಬಂದಿದೆಯಾ? ಆದ್ದರಿಂದ ಈ ಎಲ್ಲ ವಿಷಯಗಳು ಇವತ್ತು ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಅಲ್ಲ, ಈಗ ಉದಾಹರಣೆ ಚಿನ್ನಯ್ಯ ಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಿಲ್ಲೋದಕ್ಕೆ ಕಾರಣ ಈ ಸರ್ಕಾರನೇ. ಯಾಕೆಂತ ಹೇಳಿದ್ರೆ, ಸ್ಟೇಡಿಯಂನಲ್ಲಿ ಸರಿಯಾದ ಸುರಕ್ಷತಾ ವಾತಾವರಣ ನಿರ್ಮಾಣ ಮಾಡದೇನೆ ಒಂದೇ ಗೇಟಲ್ಲಿ ಎಲ್ಲರನ್ನೂ ಬಿಡೋದಕ್ಕೆ ಹೋಗಿ 11 ಜನರ ಏನು ಒಂದು ಸಾವಾಯಿತು, ಅದಕ್ಕೆ ನೇರವಾಗಿ ಹೊಣೆ ಈ ಸರ್ಕಾರ. ನಮ್ಮ ಯುವಕರ ವಿದ್ಯಾರ್ಥಿಗಳ ಸಾವಿಗೆ ನೇರವಾಗಿ ಹೊಣೆ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ. ಆದ್ದರಿಂದ ಈಗೇನು ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ, ಸರಿಯಾದ ಯೋಜನೆಯನ್ನು ರೂಪಿಸ್ಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಅಲ್ಲಿ ಏನೇ ಅನಾಹುತ ಆದರೂ ಕೂಡ ಸರ್ಕಾರ ಹೊಣೆ ಹೊರಬೇಕು. ಹಾಗಾಗಿ ಸರಿಯಾದ ಪೂರ್ವ ಯೋಜನೆಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಆಗ್ರಹ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರಿಯನ್ನು ಹೊರೋದಿಲ್ಲ ಅಂತಂದ್ರೆ ಅರ್ಥ ಏನು? ಸರ್ಕಾರ ಯಾವುದೇ ಭಾರವನ್ನು, ಯಾವುದೇ ಜವಾಬ್ದಾರಿಯನ್ನು ತಮ್ಮ ತಲೆ ಮೇಲೆ, ತಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಲ್ಲ ಅಂದರೆ ಅರ್ಥ ಏನು? ಈ ಸರ್ಕಾರ ಒಂದು ಬೇಜವಾಬ್ದಾರಿಯುತವಾಗಿರುವಂಥ ಸರ್ಕಾರ ಅಂತ ಇದರಿಂದ ಅರ್ಥ ಆಗುತ್ತೆ.